ಬೇಸಿಗೆ ಕಾಲ ಬಂದ ತಕ್ಷಣ ಮಾರುಕಟ್ಟೆಗಳಲ್ಲಿ ಮಾವಿನ ಹಣ್ಣಿನ ಬೇಡಿಕೆ ಹೆಚ್ಚುತ್ತದೆ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ಮಾವಿನ ಹಣ್ಣನ್ನು ಇಷ್ಟಪಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪ್ರತಿಯೊಂದು ಮಾವು ನೈಸರ್ಗಿಕವಾಗಿ ಹಣ್ಣಾಗುವುದಿಲ್ಲ. ಹಣ್ಣಾಗುವ ಪ್ರಕ್ರಿಯೆಯನ್ನು ವೇಗಗೊಳಿಸಲು ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಮಾವಿನ ಹಣ್ಣುಗಳು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದ್ದರೂ ನೀವು ನೋಡುವ ಪ್ರತಿಯೊಂದು ಹಣ್ಣನ್ನು ನೀವು ಕುರುಡಾಗಿ ನಂಬಬಾರದು. ಬದಲಾಗಿ ನೀವು ಅವುಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಈ ಉದ್ದೇಶಕ್ಕಾಗಿ ಬಳಸುವ ರಾಸಾಯನಿಕಗಳು ಹೆಚ್ಚಾಗಿ ಕಳಪೆ ಗುಣಮಟ್ಟದ್ದಾಗಿರುತ್ತವೆ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತವೆ. ಅಂತಹ ಮಾವಿನ ಹಣ್ಣನ್ನು ಸೇವಿಸುವುದರಿಂದ ತಲೆನೋವು, ತಲೆತಿರುಗುವಿಕೆ, ವಾಂತಿ ಮತ್ತು ಹೊಟ್ಟೆ ನೋವು ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನೀವು ತಿನ್ನುತ್ತಿರುವ ಮಾವಿನ ಹಣ್ಣನ್ನು ರಾಸಾಯನಿಕಗಳನ್ನು ಬಳಸಿ ಕೃತಕವಾಗಿ ಹಣ್ಣಾಗಿಸಲಾಗಿದೆಯೇ ಎಂದು ನೀವು ತಿಳಿಯಲು ಬಯಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ನಿಯಮಗಳು 2011ರ ಅಡಿಯಲ್ಲಿ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಕಾರ್ಬೈಡ್ ಅನಿಲ ಅಥವಾ ಅಸಿಟಿಲೀನ್ ಅನಿಲಗಳನ್ನು ಬಳಸಲು ಅನುಮತಿಸುವುದಿಲ್ಲ, ಏಕೆಂದರೆ ಇದು ಆರೋಗ್ಯಕ್ಕೆ ಅಪಾಯಕಾರಿ. 100 ppm ವರೆಗಿನ ಸಾಂದ್ರತೆಯಲ್ಲಿ ಕೃತಕವಾಗಿ ಮಾಗಿಸಲು ಎಥಿಲೀನ್ ಅನಿಲವನ್ನು ಬಳಸಬಹುದು. ಹಣ್ಣುಗಳ ನೈಸರ್ಗಿಕ ಮಾಗುವಿಕೆಯಲ್ಲಿ ಎಥಿಲೀನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಹಣ್ಣಾಗುವ ಪ್ರಕ್ರಿಯೆಯನ್ನು ಉತ್ತೇಜಿಸಲು ಹಣ್ಣಿನೊಳಗೆ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವ ಹಾರ್ಮೋನ್ ಆಗಿದೆ. ಎಥಿಲೀನ್ ನೈಸರ್ಗಿಕ ಹಾರ್ಮೋನ್ ಆಗಿರುವುದರಿಂದ ಗ್ರಾಹಕರಿಗೆ ಯಾವುದೇ ಆರೋಗ್ಯ ಅಪಾಯವನ್ನುಂಟು ಮಾಡುವುದಿಲ್ಲ. ಗ್ರಾಹಕರು ಹಣ್ಣುಗಳನ್ನು ಹಾನಿಕಾರಕ, ನಿಷೇಧಿತ ರಾಸಾಯನಿಕಗಳನ್ನು ಬಳಸಿ ಹಣ್ಣಾಗಿಸಲಾಗಿಲ್ಲ ಎಂದು ಘೋಷಿಸುವ ಪರಿಚಿತ ಮಾರಾಟಗಾರರು, ಪ್ರಸಿದ್ಧ ಅಂಗಡಿಗಳು, ಡೀಲರ್ಗಳಿಂದ ಖರೀದಿಸಬೇಕು. ನೀವು ರಾಸಾಯನಿಕವಾಗಿ ಹಣ್ಣುಗಳನ್ನು ಮಾಗಿಸಿದ್ದಾರೆಯೇ ಎಂದು ತಿಳಿಯಲು ಈ ಲಕ್ಷಣಗಳನ್ನು ಗಮನಿಸಬಹುದು. ಮೊದಲನೆಯದಾಗಿ ಅದರ ಬಣ್ಣ. ಬಣ್ಣವನ್ನು ಗಮನಿಸುವುದರ ಮೂಲಕ ನೀವು ವ್ಯತ್ಯಾಸವನ್ನು ಸುಲಭವಾಗಿ ಗುರುತಿಸಬಹುದು. ನೈಸರ್ಗಿಕ ವಿಧಾನಗಳ ಮೂಲಕ ಮಾಗಿದ ಮಾವು ಏಕರೂಪವಾಗಿ ಹಳದಿ ಬಣ್ಣದ್ದಾಗಿರುತ್ತದೆ. ಆದರೆ ರಾಸಾಯನಿಕಗಳನ್ನು ಬಳಸಿ ಮಾಗಿದ ಮಾವಿನ ಹಣ್ಣುಗಳು ಸಾಮಾನ್ಯವಾಗಿ ಅಸ್ವಾಭಾವಿಕವಾಗಿ ಪ್ರಕಾಶಮಾನವಾಗಿ ಅಥವಾ ಹೊಳಪುಳ್ಳಂತೆ ಕಾಣುತ್ತದೆ. ಈ ದೃಶ್ಯ ವ್ಯತ್ಯಾಸವು ಅವುಗಳನ್ನು ಪ್ರತ್ಯೇಕಿಸಲು ಸುಲಭವಾಗುತ್ತದೆ. ನಾವು ಸಾಮಾನ್ಯವಾಗಿ ಚೆನ್ನಾಗಿ ಹೊಳಪಿದ್ದ ಹಣ್ಣುಗಳನ್ನೇ ಚೆನ್ನಾಗಿದೆ ಎಂದು ತೆಗೆದುಕೊಳ್ಳುತ್ತೇವೆ, ಆದರೆ ಅದು ರಾಸಾಯನಿಕವಾಗಿ ಹಣ್ಣಾಗಿಸಲಾಗಿರುತ್ತದೆ. ಸ್ವಾಭಾವಿಕವಾಗಿ ಹಣ್ಣಾಗಿದ ಮಾವಿನ ಹಣ್ಣು ಅಷ್ಟೊಂದು ಹೊಳಪು ಇರುವುದಿಲ್ಲ. ನೀವು ಮಾವಿನ ಹಣ್ಣಿನ ನೈಸರ್ಗಿಕವಾಗಿ ಮಾಗಿದ ಮಾವು ಸಿಹಿ, ಸೌಮ್ಯವಾದ ಪರಿಮಳವನ್ನು ಹೊರಸೂಸುತ್ತದೆ. ನೈಸರ್ಗಿಕವಾಗಿ ಮಾಗಿದ ಹಣ್ಣು ಒಂದು ಸಿಹಿಯಾದ ಮತ್ತು ಪರಿಮಳವನ್ನು ಅದು ಬೀರುತ್ತೆ. ನೀವು ಮಾವನ್ನು ನಿಧಾನವಾಗಿ ಹಿಸುಕುವ ಮೂಲಕವೂ ಪರಿಶೀಲಿಸಬಹುದು. ರಾಸಾಯನಿಕಗಳನ್ನು ಬಳಸಿ ಮಾಗಿದ ಮಾವಿನ ಹಣ್ಣುಗಳು ಒತ್ತಿದಾಗ ಹೆಚ್ಚಾಗಿ ಮೃದು ಅಥವಾ ಮೆತ್ತಗಿರುತ್ತದೆ. ಆದರೆ ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳು ಈ ರೀತಿಯಾಗಿರುವುದಿಲ್ಲ. ನೀವು ಮಾವಿನ ಹಣ್ಣುಗಳನ್ನು ಸಂಪೂರ್ಣವಾಗಿ ಪರೀಕ್ಷಿಸಲು ಬಯಸಿದರೆ ಅಡುಗೆ ಸೋಡಾದೊಂದಿಗೆ ಬೆರೆಸಿದ ನೀರಿನಲ್ಲಿ ಅವೆಲ್ಲವನ್ನು ಚೆನ್ನಾಗಿ ತೊಳೆಯಿರಿ. ತೊಳೆದ ನಂತರ ಅವುಗಳ ಬಣ್ಣ ಅಸಾಮಾನ್ಯ ರೀತಿಯಲ್ಲಿ ಬದಲಾಗಲು ಪ್ರಾರಂಭಿಸಿದರೆ ಈ ಮಾವಿನ ಹಣ್ಣುಗಳನ್ನು ರಾಸಾಯನಿಕಗಳನ್ನು ಬಳಸಿ ಕೃತಕವಾಗಿ ಹಣ್ಣಾಗಿಸಲಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಕೃತಕವಾಗಿ ಮಾಗಿದ ಮಾವಿನ ಹಣ್ಣುಗಳನ್ನು ಅವುಗಳ ಮೇಲ್ಮೈಯಲ್ಲಿ ಕಲೆಗಳು ಮತ್ತು ಗುರುತುಗಳನ್ನು ಹುಡುಕುವ ಮೂಲಕವೂ ನೀವು ಸುಲಭವಾಗಿ ಗುರುತಿಸಬಹುದು. ಹಣ್ಣಿನ ಮೇಲೆ ಹೆಚ್ಚಿನ ಸಂಖ್ಯೆಯ ಕಪ್ಪು ಕಲೆಗಳು ಅಥವಾ ಕತ್ತರಿಸಿದ ಗುರುತುಗಳನ್ನು ನೀವು ಗಮನಿಸಿದರೆ ಮಾವನ್ನು ರಾಸಾಯನಿಕಗಳು ಅಥವಾ ಚುಚ್ಚುಮದ್ದುಗಳನ್ನು ಬಳಸಿ ಹಣ್ಣಾಗಿಸಲಾಗಿದೆ ಎಂದು ತೋರುತ್ತದೆ. ಮಾವಿನ ಹಣ್ಣುಗಳನ್ನು ಖರೀದಿಸುವಾಗ ನೀವು ಈ ವಿವರಗಳಿಗೆ ಹೆಚ್ಚು ಗಮನ ಕೊಡಬೇಕು. ಈ ಎಲ್ಲ ಲಕ್ಷಣಗಳನ್ನು ಗಮನಿಸಿಯೇ ಮಾವಿನ ಹಣ್ಣನ್ನು ಖರೀದಿಸಿ ಮತ್ತು ಅದರ ಸವಿಯನ್ನು ಆನಂದಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.